ಈ ಸಾರಿ ಕಾಂಗ್ರೆಸ್ ಪಕ್ಷ ಆಸಕ್ತಿಯನ್ನು ತಗೊಂಡು ಎಲ್ಲೇ ಬೇಕು ಅಂತೇಳಿ ತೀರ್ಮಾನ ಮಾಡಿ ಅಭ್ಯರ್ಥಿಗಳನ್ನು ಮುಂಚಿತವಾಗಿ ಈಗಾಗಲೇ ಪುಟ್ಟಣ್ಣ ಹೇಳಿದಾಗೆ ಎಲ್ಲ ಮತದಾರರು ವೋಟರ್ಸ್ ಯಾರು ರಿಜಿಸ್ಟರ್ ಗ್ರಾಜ್ಯುಯೇಟ್ಸ್ಗಳಾಗಿರ್ತಾರೆ ರಿಜಿಸ್ಟರ್ ಮಾಡಿಸ್ತಾರೆ, ಯಾರು ರಿಜಿಸ್ಟರ್ ಆಗಿರ್ತಾರೆ ಅವ್ರು ಮಾತ್ರ ವೋಟರ್ಸ್. ಈಗ ನಾನು ಗ್ರಾಜ್ಯುಯೇಟ್ ಆದ್ರೂ ಕೂಡ ಅದರಿಂದ ಗ್ರಾಜ್ಯುಯೇಟ್ ಆಗಿರ್ಬೇಕು, ರಿಜಿಸ್ಟರ್ ಆಗಿರ್ಬೇಕು ಅಂತೇವ್ರು ಮಾತ್ರ ಮತದಾರರು. ಶಿಕ್ಷಕರ ಕ್ಷೇತ್ರದಲ್ಲಿ ಹೈಸ್ಕೂಲ್ ಲೆಕ್ಚರರ್ಸ್ ಅವರೆಲ್ಲ ಮತದಾರರು. ಸಾಮಾನ್ಯವಾಗಿ ಇವರೆಲ್ಲರೂ ಕೂಡ ವಿದ್ಯಾವಂತರಾಗ್ತಾರೆ. ಸ್ವಲ್ಪ ಈಗೋ ಪ್ರಶ್ನೆ ಇದೆ, ಅದಕ್ಕಾಗಿ ವೈಯಕ್ತಿಕವಾಗಿ ಭೇಟಿ ಮಾಡತಕ್ಕಂಥ ಚುನಾವಣಾ ಅಕ್ರಮಗಳನ್ನ ಏನು ಬೇರೆ ಇರ್ತಾರೆ ಆದರೆ ಮತದಾರರನ್ನ ಅದು ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು, ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ವೋಟರ್ಸ್ ಲಿಸ್ಟ್ ಅನ್ನು ತಗೊಂಡು ವೋಟರ್ಸ್ ಅನ್ನ ಅಭ್ಯರ್ಥಿಗಳು ಸಾಧ್ಯವಾದಷ್ಟು ಪ್ರತಿಯೊಬ್ಬರನ್ನು ಕೂಡ ಭೇಟಿ ಮಾಡಬೇಕು. ಆಮೇಲೆ ಎಷ್ಟು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ, ಆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಷ್ಟು ವೋಟರ್ಸ್ ಬರ್ತಾರೆ, ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥವ್ರು ಅದನ್ನು ಪಟ್ಟಿ ಮಾಡತಕ್ಕಂಥದ್ದು. ಆ ಪಟ್ಟಿಯನ್ನ ಆಯಾಯ ವಿಧಾನಸಭಾ ಕ್ಷೇತ್ರಗಳಿಗೆ ಒದಗಿಸ್ಕೊಡ್ತಕ್ಕಂಥದ್ದು ನಮ್ಮ ಬ್ಲಾಕ್ ಕಮಿಟಿಯವರಿಗೆ, ಜಿಲ್ಲಾಧ್ಯಕ್ಷರಿಗೆ, ಶಾಸಕರುಗಳಿಗೆ, ಸೋತ ಅಭ್ಯರ್ಥಿಗಳಿಗೆ, ಪಾರ್ಲಿಮೆಂಟ್ ಸದಸ್ಯರಿಗೆ, ಪಾರ್ಲಿಮೆಂಟ್ ಎಂಎಲ್ಸಿಗಳಿಗೆ, ಇವರಿಗೆಲ್ಲರಿಗೂ ಕೂಡ ಒಂದು ಮೀಟಿಂಗ್ ಮಾಡಿ ಅವರಿಗೆ ವೋಟರ್ಸ್ ಯಾರು ಅಂತ ಹೇಳಬೇಕು. ಈಗ ನಾವು ಪಾರ್ಲಿಮೆಂಟ್ ಚುನಾವಣೆ ನೋಡಿದ್ದೀವಿ, ಅಸೆಂಬ್ಲಿ ಚುನಾವಣೆ ನೋಡಿದ್ದೀವಿ. ಆ ಚುನಾವಣೆಗಳಲ್ಲೂ ಕೂಡ ರಾಜಕೀಯ ವಾತಾವರಣ ಕಾಂಗ್ರೆಸ್ ಪರವಾಗಿದೆ. ಈಗ ಒಂದು ಕಾಲದಲ್ಲಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕಾಂಗ್ರೆಸ್ ವೋಟ್ ಹಾಕಲ್ಲ ಅನ್ನೋ ತರ ಇತ್ತು. ಆ ತರ ಇಲ್ಲ. ಈಗ ಪುಟ್ಟಣ್ಣ ನಮ್ಮ ರಾಜೀನಾಮೆ ಕೊಟ್ಟು ಅಸೆಂಬ್ಲಿ ನಿಂತು ಮತ್ತೆ ಚುನಾವಣೆ ನಿಂತು ಗೆಲ್ಲಿಲ್ಲ. ಮತ್ತೆ ಎಲ್ಲರೂ ಕೂಡ ಒಂದು ಕಲೆ ಅಂತ ಅನ್ಸುತ್ತೆ. ಸ್ವಲ್ಪ ಕಲೆ ಇದೆ, ಪ್ರತಿಭೆಗೊಂಡು ಕಲೆ ಇದೆ. ಸೊ ನನ್ನ ಪ್ರಕಾರ ನೀವೆಲ್ಲರೂ ಕೂಡ ಕಲಾವಂತರುಗಳೇ, ಚುನಾವಣಾ ಕಲಾವಂತರುಗಳೇ. ಸೊ ನೀವು ಅನುಭವ ಇರೋದ್ರಿಂದ, ಚುನಾವಣಾ ಮಾಡಿ ಅನುಭವ ಇರೋದ್ರಿಂದ ನಮ್ಮ ಅಡ್ವೈಸು ಅತ್ಯಂತ ಅಗತ್ಯ ಏನಿಲ್ಲ. ನಾವು ಸುಮ್ಮನೆ ಮಾತಾಡಬೇಕಲ್ಲ ಅಂತ ಮಾತಾಡ್ತಾ ಇದ್ದೀವಿ ಅಷ್ಟೇ. ನಮ್ಮ ಲೀಡರ್ಗಳು ಇದನ್ನ ಗಂಭೀರವಾಗಿ ತಗೊಳ್ಳಿ ಅಂತ ಅಷ್ಟೇ ಹೇಳ್ತೀವಿ. ನಮ್ಮ ಎಲ್ಲ ಎಂಎಲ್ಎ ಮುಖಂಡರುಗಳು, ಎಂಎಲ್ಸಿಗಳು, ಇತರ ಮುಖಂಡರುಗಳೆಲ್ಲ ಗಂಭೀರವಾಗಿ ಚುನಾವಣೆಯನ್ನ ಅವ್ರಿಗೆ ಕ್ಯಾಂಡಿಡೇಟ್ಗೆ ಬಿಟ್ಬಿಡ್ಬೇಡಿ. ಕ್ಯಾಂಡಿಡೇಟ್ ಏನಾದ್ರು ಮಾಡ್ಕೊಳ್ಳಿ, ಅವ್ರು ಗೆದ್ದ ಮೇಲೆ ನಮ್ಮವರು ಅಂತ ಚೂಡಾರ ಹಾಕೋಣ ಸಾಕು ಅಂತ. ನೀವೆಲ್ಲ ಗಂಭೀರವಾಗಿ ತಕ್ಕಂದ್ರೆ ಗೆಲ್ಲಿಸಲೇಬೇಕು ಅಂತ ಹೇಳಿ ನೀವು ವಿಚಾರ ಮಾಡಿದ್ರೆ ಅದು ಹೆಚ್ಚು ಅನುಕೂಲ ಆಗ್ತದೆ. ಕ್ಯಾಂಡಿಡೇಟ್ಗಳು ಮಾಡ್ತಾರೆ, ಅದ್ರ ಜೊತೆಗೆ ಒತ್ತಾಸೆಯಾಗಿ ನೀವು ಕೂಡ ಕೆಲಸ ಮಾಡಬೇಕು. ಅದು ಜೂನ್ 6ಕ್ಕಲ್ಲ, ಜೂನ್ 3ಕ್ಕೆ ಒಂದಿನ ನಮ್ಮ ರಿಸಲ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್
ರಿಸಲ್ಟ್ ಕೌಂಟಿಂಗ್ ಆಗುತ್ತಲ್ಲ, ಕೌಂಟಿಂಗ್ ಒಂದಿನ ಮುಂಚಿತ್ತು. 6ನೇ ತಾರೀಕಲ್ಲ ಕೌಂಟಿಂಗ್, 6ನೇ ತಾರೀಕು ಕೌಂಟಿಂಗ್. ಸೊ ಇನ್ನ ಸುಮಾರು ಒಂದು 20 ದಿನ ಇದೆ. 20 ದಿನ ಆಗುತ್ತೆ. ಈಗಾಗಲೇ 90% ಕೆಲಸ ಮುಗಿಸಿದ್ದಾರೆ. ನಾನು ಓದೋ ಕಡೆ ಎಲ್ಲ ಅನೌನ್ಸ್ ಮಾಡಿದ್ದೀನಿ. 500 ಮಂದಿಗಳಾಯ್ತು, ಮತ್ತೆ ಟಿಕೆ ಮಂದಿಗಳಾಯ್ತು, ಇದೆಲ್ಲ ಅನೌನ್ಸ್ ಮಾಡಿದ್ದೀನಿ. ಸೊ ನಾವು ಕೂಡ ಸರ್ಕಾರದ ವತಿಯಿಂದ ಏನೇನು ಮಾಡಬೇಕು ಎಲ್ಲ ಸಹಾಯ ಮಾಡೋಕ್ಕೆ ಪ್ರಯತ್ನ ನಿಮ್ ಜೊತೆ ನಾವಿರ್ತೀವಿ. ನಿಮ್ಮನ್ನ ಗೆಲ್ಲಿಸಲಿಕ್ಕೆ ಎಲ್ಲ ಪ್ರಯತ್ನವೂ ಪಕ್ಷ ವತಿಯಿಂದ ಸರ್ಕಾರದ ವತಿಯಿಂದ ಏನೇನು ಮಾಡಬೇಕು. NPS, OPS ಎಲ್ಲ ಈಗೆಲ್ಲ ಮಾತಾಡಕ್ಕೆ ಹೋಗೋದಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.